ಐಶ್ವರ್ಯ, ದೇವಸ್ಥಾನಕ್ಕೆ ನೆಮ್ಮದಿಯಾಗಿ ಬರ್ಬೇಕು, ದೇವಸ್ಥಾನದಲ್ಲಿ ನೆಮ್ಮದಿಯಾಗಿರ್ಬೇಕು, ದೇವಸ್ಥಾನದಿಂದ ನೆಮ್ಮದಿಯಾಗಿ ಹೋಗ್ಬೇಕು ಅಂತಾರೆ. ಹೋಗಿರೋ ಚಪ್ಲಿಗೋಸ್ಕರ ಇರೋ ನೆಮ್ಮದಿನೂ ಕಳ್ಕೋಬಾರ್ದು. ಹೋಗೋಣ ಬಾ. ಅಳಬೇಡ ಅಕ್ಕ. ಬೋರಮ್ಮ, ಅದಾದ್ಮೇಲೆ ಊಟಕ್ಕೆ ರೆಡಿ ಮಾಡ್ಬಿಡು. ಆಯ್ತಮ್ಮ ಅವ್ರೆ. ಏನಾಯ್ತು ಇವಳಿಗೆ? ದರ್ಶನ ಚೆನ್ನಾಗಾಯ್ತ ವಸಂತ? ಚೆನ್ನಾಗಾಯ್ತು ರೀ. ಎಲ್ಲ ಚೆನ್ನಾಗೇ ಆಗಿತ್ತು, ಆದ್ರೆ ಕೊನೆಲ್ ಬೇಜಾರಾಗೋಯ್ತು. ಯಾಕಮ್ಮ ಕುಂಟ್ತಿದ್ಯಾ? ಏನಾಯ್ತು? ನನ್ ಕರ್ಮಕ್ಕೆ ಮಾವ, ಮನೇಲೂ ಚಪ್ಲಿ ಹಾಕೊಂಡ್ ನಡೆಯೋ ನಾನು ಹೊರಗಡೆ ಚಪ್ಲಿ ಇಲ್ದೆ ನಡೆಯೋ ಅಂತ ಕರ್ಮ ಬಂದಿತ್ ನನ್ಗೆ. ನೋಡಿ, ಮೆತ್ತಗಿರೋ ಚಪ್ಲಿ ಹಾಕೊಂಡು ನಡೆಯೋಕೆ ಅಭ್ಯಾಸ ಮಾಡ್ಕೊಂಡಿದ್ ನನ್ ಪಾದ ಕಲ್ ಚೂರ್ ಮೇಲ್ ನಡೆದಿದ್ದಕ್ಕೆ ನನ್ ಪಾದ ಹೇಗಾಗಿದೆ ಅಂತ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಚೂಪ್ ಕಲ್ ಚುಚ್ಕೊಂಡಿದೆ. ಬೋರಮ್ಮ, ಬತ್ತಾವ್ನಮ್ಮವ್ರೆ, ಬತ್ತಾವ್ನಿ. ಏನಮ್ಮ ಅವ್ರೆ? ಬಕೆಟ್ ಅಲ್ಲಿ ಬಿಸಿ ನೀರ್ ಹಾಕಿಟ್ಟಿರು, ಕಾಲಿಟ್ಕೋಬೇಕು. ಆಯ್ತು ಕಣ್ರವ. ಅಕ್ಕ, ಇಷ್ಟಕ್ಕೂ ಚೂಪ್ ಕಲ್ ಮೇಲೆ ಯಾಕೆ ನಡ್ಕೊಂಡು ಹೋದೆ ಐಶ್ವರ್ಯ? ದೇವಸ್ಥಾನದಿಂದ ಪಾರ್ಕಿಂಗ್ ವರ್ಗಾದ್ರೂ ನಡ್ಕೊಂಡ್ ಬರ್ಬೇಕು ಅಲ್ವಾ ಅಕ್ಕ? ಅಲ್ಲ, ನಿನ್ನ ಹತ್ರ ಚಪ್ಲಿ ಇತ್ತಲ್ವಾ? ಇತ್ತು, ಚಪ್ಲಿ ಇತ್ತು. ಫಾರಿನಿಂದ ತರಿಸಿದ ಚಪ್ಲಿನೇ ಇತ್ತು. ಆದ್ರೆ ಅದ್ರ ಮೇಲೆ ಒಬ್ಬ ಕಳ್ಳಿ ಕಣ್ಣು ಬಿತ್ತು. ಏಯ್, ನಿನ್ನಂತ ಕಳ್ಳರ ಕಾಟಕ್ಕೆ ಕಾಸ್ಟ್ಲಿ ಚಪ್ಪಲಿ ಹಾಕೊಂಡು ದೇವಸ್ಥಾನಕ್ಕೆ ಬರ್ಬೇಕು ಅಂದ್ರೆ ಭಯ ಆಗತ್ತೆ. ಇದನ್ನ ತೊಳೆದ್ಕೊಡ್ತೀನಿ. ಬುದ್ಧಿ ಇದ್ಯಾ ನಿನ್ಗೆ? ಈ ಚಪ್ಲಿನ ನೀರಲ್ಲಿ ತೊಳೆದ್ರೆ ಹಾಳಾಗ ಹೋಗುತ್ತೆ. ಕ್ಷಮಿಸಿ ಅಮ್ಮ. ಬೇಜಾರ್ ಮಾಡ್ಕೋಬೇಡ ಐಶ್ವರ್ಯ. ದೇವಸ್ಥಾನಕ್ಕೆ ಹೋದಾಗ ಚಪ್ಲಿ ಕಳ್ದೋಯ್ತು ಅಂತಂದ್ರೆ ಶನಿ ಬಿಟ್ಟು ಹೋಯ್ತು ಅಂತ ಅರ್ಥ, ಗೊತ್ತಾ? ನಾನು ಆಗ್ಲಿಂದ ಅದನ್ನೇ ಹೇಳ್ತಿದ್ದೀನಿ, ಆದ್ರೆ ಇನ್ನೂ ಬೇಜಾರ್ ಮಾಡ್ಕೋತಿದ್ದಾಳೆ. ನೋಡಮ್ಮ ಐಶ್ವರ್ಯ, ದೇವಸ್ಥಾನಕ್ಕೆ ಭಕ್ತರು ಮಾತ್ರ ಬರೋದಿಲ್ಲ, ಹೀಗೆ ಚೊಪ್ಲಿ ಕಳ್ಳರು ಬರ್ತಾ ಇರ್ತಾರೆ. ತಲೆ ಕೆಡಿಸ್ಕೋಬಾರ್ದು. ಆ ಕಳ್ಳಿ ಬೇರೆ ಯಾರೋ ಆಗಿದ್ರೆ ಕೂಡ್ಲೆ ನಾನು ಪೊಲೀಸನ್ನ ಕರೆಸಿ ಅರೆಸ್ಟ್ ಮಾಡಿಸ್ತಿದ್ದೆ. ಆದ್ರೆ ಅವಳು ಆ ಕಪ್ಪು ಹುಡುಗಿ ಅಂತ ಬಿಟ್ಬಿಟ್ಟೆ. ಕಪ್ಪು ಹುಡುಗಿನ? ಯಾರ ಕಪ್ಪು ಹುಡುಗಿ? ಅದೇ ಮಾವ, ಅವತ್ತು ಕೃಷ್ಣಾಪುರದಿಂದ ಗೌರಮ್ಮನ್ ಜೊತೆ ಬಂದಿರ್ಲಿಲ್ವಾ ಆ ಕಪ್ಪು ಹುಡುಗಿ. ಆ ಕಪ್ಪು ಹುಡುಗಿನೇ ದೇವಸ್ಥಾನದಲ್ಲಿ ನನ್ ಚಪ್ಲಿನ ಕಳ್ತನ ಮಾಡ್ತಿದ್ಲು. ಓ, ಆ ಹುಡುಗಿ ಬಗ್ಗೆನೇನ ಅದ್ಗೆ ಮಾತಾಡ್ತಿರೋದು? ಕೇಳ್ತೀನಿ. ಹುಡುಗಿ ಮಾತ್ರ ಕಪ್ಪು ಅನ್ಕೊಂಡಿದ್ದೆ. ಬುದ್ಧಿ ಕೂಡ ಕಪ್ಪೆ. ಏನತ್ಗೆ? ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಏನಾಯ್ತು ಹೇಳಿ. ಅದೇ ಅಖಿಲ್,
ನಾನು ಫಾರಿನಿಂದ ತರಿಸ್ಕೊಂಡಿದ್ದ. ಐಶ್ವರ್ಯ, ನಡೆದಿದ್ದೇನೋ ನಡೆದೋಯ್ತು, ಅದನ್ನ ಬಿಟ್ಬಿಡು. ನಡೆದೋಗಿರೋದ್ ಬಗ್ಗೆ ಅಲ್ಲ ನಾವೀಗ ಯೋಚನೆ ಮಾಡ್ಬೇಕಾಗಿರೋದು, ನಡಿಬೇಕಾಗಿರೋ ಹೆಣ್ಣೋಡೋ ಶಾಸ್ತ್ರದ ಬಗ್ಗೆ ಯೋಚನೆ ಮಾಡಿ. ಆ ದೇವ್ರ ದಯೆಯಿಂದ ಅದೇ ಸಂಬಂಧ ನಿಶ್ಚಯ ಆದ್ರೆ ಮುಂದೆ ನಡೆಯೋ ಇವನ್ ಮದುವೆ ಬಗ್ಗೆ ಯೋಚನೆ ಮಾಡಿ. ನೀರ್ ಕಾದೋಗದೆ, ಬಕೆಟ್ಗೆ ಹಾಕಿವ್ನಿ. ಬನ್ರಿ. ಹಾ, ನಡಿ. ನಿಧಾನಕ್ಕೆ. ಹೌದು, ನಡೆದಿದ್ರಲ್ಲಿ ತಪ್ಪೆಲ್ಲ ನಿಂದೇನೆ. ನಾನೇನೋ ಆಸೆ ಪಟ್ಟು ಕಾಸ್ಟ್ಲಿ ಚಪ್ಲಿನ ಹಾಕೊಂಡೆ. ಆ ಆಸೆ ತೀರೋವರೆಗೂ ಆ ಕಡೆ ಈ ಕಡೆ ಓಡಾಡಿ ಆಮೇಲೆ ಅಲ್ಲೇ ಅದನ್ನ ಬಿಟ್ಬಿಡ್ತಿದ್ನಪ್ಪ. ಅಷ್ಟ್ರಲ್ಲಿ ನೀನ್ ಬಂದು ನಾನು ಅದೇನೋ ಮಾಡ್ಬಾರ್ದು ತಪ್ಪನ್ನ ಮಾಡಿದೀನಿ ಅನ್ನೋ ತರ ಮಾತಾಡೋಕ್ ಶುರು ಮಾಡ್ದೆ. ಬೇರೆಯವ್ರ ಚಪ್ಲಿನ ಹಾಕೊಳ್ಳೋದು ತಪ್ಪು, ಅದು ಇದು ಅಂತ ನೀತಿ ಬೋಧನೆ ಮಾಡೋದಕ್ ಶುರು ಮಾಡಿದ್ದೆ. ಅಷ್ಟರಲ್ಲಿ ಅವ್ರು ಬಂದ್ರು, ಜಗಳ ಆಯ್ತು. ಅದೇ ನೀನು ಅಲ್ಲಿ ಕಾಣಿಸ್ಕೊಳ್ದೆ ಇದ್ದಿದ್ರೆ ಜಗಳನೇ ಆಗ್ತಾ ಇರ್ಲಿಲ್ಲ ಅಲ್ವಾ? ಹೌದಮ್ಮ, ಶ್ಯಾಮ ಕಾಣಿಸ್ಕೊಳ್ದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನಂದ್ರಿ ಅತ್ತೆ? ಶ್ಯಾಮ ಕಾಣಿಸ್ಕೊಳ್ದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರ? ಹೌದು. ಆಹಾ, ಇಷ್ಟು ದಿನಕ್ಕಾದ್ರೂ ಸೊಸೆ ಮಾತೇ ಕರೆಕ್ಟು, ಮಗಳು ಮಾಡಿದ್ದು ತಪ್ಪು ಅಂತ ಒಪ್ಕೊಂಡ್ರಲ್ಲ. ನಿಜವಾಗ್ಲೂ ಅವಳು ತಪ್ಪು ಮಾಡ್ಬಿಟ್ಲಮ್ಮ. ನೀನ ಚಪ್ಲಿ ಹಾಕೊಂಡು ಓಡಾಡುವಾಗ ಅವಳು ಕಾಣಿಸ್ಕೊಳ್ದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ಬಂದು ನಿನ್ ಕಾಲಲ್ಲಿರೋ ಚಪ್ಲಿ ನೋಡ್ತಾ ಇದ್ರು, ನಿನ್ನೆ ಕಳ್ಳಿ ಅಂತಿದ್ರು. ಆಗ ಅವ್ರು ಕೊಟ್ಟಿ ಏಟು ನಿನ್ ಕೆನೆಗೆ ಬೀಳ್ತಾ ಇತ್ತು, ಸರಿ ಹೋಗ್ತಿತ್ತು. ಅನಗತ್ಯವಾಗಿ ನೀನ್ ಮಾಡಿದ್ದಕ್ಕೆ ಶ್ಯಾಮ ಬಲಿಯಾದ್ಲು. ಅನ್ಕೊಂಡೆ ಸೊಸೆನ ಸಪೋರ್ಟ್ ಮಾಡ್ದಾಗ್ಲೇ ಈ ತರ ನನ್ ಮೇಲೆ ತಿರುಗಿಸ್ತೀರಾ ಅಂತ ಅನ್ಕೊಂಡಿದ್ದೆ. ಅಮ್ಮ, ಇನ್ನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಬಿಡದೆ ಇನ್ನೇನ್ ಮಾಡ್ಲಿ, ಅದನ್ ಕೊಡಿಲಿ. ಕೃಷ್ಣ, ಅಮ್ಮ ಅನ್ಕೊಂಡ್ ಹಾಗೆ ಪುಂಡರೀಕಾಕ್ಷನ ಪೂಜೆ ಮುಗಿಸಿದ್ವಿ. ಇನ್ನು ಕೆಟ್ಟು ಆರೋಗ್ಯದ ವಿಷಯನ ನೀನೇ ನೋಡ್ಕೋಬೇಕು. ನನ್ನ ಆರೋಗ್ಯದ ವಿಷಯ ಒಂದ್ ನೋಡಿದ್ರೆ ಸಾಕಾ ಕೃಷ್ಣ? ಇನ್ನೇನು ನೋಡ್ಬಾರ್ದಾ? ಇನ್ನೇನ್ ನೋಡ್ಬೇಕು? ನಿನ್ ಮದ್ವೆ ವಿಷಯ ನೋಡ್ಬಾರ್ದಾ? ಅಮ್ಮ ನಮ್ಮಿಬ್ರ ಬಗ್ಗೆನೇ ತಾನೇ ಬೇಡ್ಕೊಂಡಿದ್ದು, ನಿನ್ ವಿಷಯನ ನೋಡ್ಕೋ ಅಂತ. ಕೃಷ್ಣಂಗೆ ಹೇಳು. ಹೇಳ್ಬೇಕಾದ್ದು ಏನೂ ಇಲ್ಲ. ಕೃಷ್ಣ ನೋಡ್ಕೋತಾನೆ. ಅಕ್ಕ ಅಕ್ಕ ಅಕ್ಕ, ನಮ್ಮ ಮನೆ ಮುಂದೆ ಈ ಗುಂಡಿ ಸಿಕ್ತು. ಇದು ಚಿಕ್ಕೇಜ್ಮಾನ್ರು ಗುಂಡಿ ಕಣೋ. ತುಂಬಾ ಬೆಲೆ ಬಾಳತ್ತೆ ಅನ್ಸುತ್ತೆ. ಬೆಲೆ ಬಾಳೋ ಮನುಷ್ಯರಿಗೆ ಸಂಬಂಧ ಪಟ್ಟಿರೋ ಎಲ್ಲದಕ್ಕೂ ಬೆಲೆ ಇರತ್ತೆ ಕಣೋ. ಹುಷಾರಾಗಿ ಎತ್ತಿಟ್ಟು ಅವ್ರದನ್ನ ಅವ್ರಿಗೆ ಕೊಟ್ಬಿಡೋಣ. ಅಕ್ಕ, ಈ ಗುಂಡಿ ತುಂಬಾ ಬೆಲೆ ಬಾಳತ್ತೆ ಅಂದ್ಯಲ್ಲ? ಹೌದು ಕಣೋ, ತುಂಬಾ ಬೆಲೆ ಬಾಳುತ್ತೆ. ಮತ್ತೆ ಹೀಗೆ ಪೆಟ್ಟಿಗೆಯಲ್ಲಿ ಹಾಕಿದ್ಯಲ್ಲಕ್ಕ, ಅಮ್ಮನಿಗೆ ಹೇಳಿ ಹುಷಾರಾಗಿ ಎತ್ತಿಡಿಸ್ಬೇಕು. ಪರವಾಗಿಲ್ಲ ಬಿಡೋ, ನಮ್ಮನೇಲಿ ಕಳ್ರಿ ಯಾರಿದ್ದಾರೆ?
ಈ ಮನೆ ಕಳ್ಳನ್ನ ಈಶ್ವರನು ಹಿಡಿಯಕ್ಕಾಗಲ್ಲ. ಆ ಗುಂಡಿ ಯಾರದ್ ಬೇಕಾದ್ರೂ ಆಗಿರ್ಲಿ, ಈ ಕ್ಷಣದಿಂದ ಅದು ನಂದೇನೆ. ಈ ಫೈಲ್ನ ಆಡಿಟರ್ ಶ್ರೀನಿವಾಸ ಕಳಿಸಿ. ಓಕೆ ಸರ್. ಗುಡ್ ಮಾರ್ನಿಂಗ್ ಸರ್. ಓ ವೆರಿ ವೆರಿ ಗುಡ್ ಮಾರ್ನಿಂಗ್. ಕೂತ್ಕೋ. ನನಗೆ ತುಂಬಾ ಟೆನ್ಷನ್ ಆಗಿದೆ ಸರ್. ಟೆನ್ಷನಾ? ಯಾಕೆ? ಯಾಕೆ ಅಂತಿದ್ದೀರಲ್ಲ ಸರ್, ಅವತ್ತು ಆನಂದ್ ಗಜಪತಿ ವರ್ಮಾ ಅವರಿಗೆ ನಾವು ಹೆಣ್ಣು ನೋಡಕ್ ಬನ್ನಿ ಅಂತ ಹೇಳಿದೀವಿ. ಹೌದು, ಅವ್ರು ಬರ್ತಾರೆ, ನೀನನ್ನು ನೋಡ್ತಾರೆ, ನೀನ್ ಇಷ್ಟ ಆಗಿದ್ಯಾ ಅಂತ ಡೆಫಿನೆಟ್ ಆಗಿ ಹೇಳ್ತಾರೆ. ಇನ್ನೇನು ಟೆನ್ಷನ್? ನಾನು ಇಷ್ಟ ಆಗ್ತೀನೋ ಆಗಲ್ವೋ ಅನ್ನೋದಲ್ಲ ಸರ್ ನನ್ನ ಟೆನ್ಷನ್. ಹೆಣ್ಣು ನೋಡೋದು ಅಂದ್ರೆ ನನ್ನ ಜೊತೆ ಅಟ್ಲೀಸ್ಟ್ ನನ್ನ ಮಮ್ಮಿ ಡ್ಯಾಡಿ ಆದ್ರೂ ಇರ್ಬೇಕಲ್ವಾ ಸರ್? ಇದಾರಾ? ಎಲ್ಲಿದ್ದಾರೆ? ಎಲ್ಲಿರ್ಬೇಕಾಗಿತ್ತೋ ಅಲ್ಲೇ ಇದ್ದಾರೆ. ನಿನಗೇನಾದ್ರೂ ಡೌಟ್ ಇದ್ರೆ ಮಮ್ಮಿ ಡ್ಯಾಡಿ ಅಂತ ಈಗ್ಲೇ ಜೋರಾಗಿ ಕೂಗು, ಇಲ್ಲಿಗೆ ಬಂದ್ಬಿಡ್ತಾರೆ. ಕರಿ. ಮಮ್ಮಿ, ಮಮ್ಮಿ. Yes, baby. I am your mummy. ಡ್ಯಾಡಿನೂ ಕರಿ. ಡ್ಯಾಡಿ, ಡ್ಯಾಡಿ. Yes, baby. I'm your dad. ಇವನ್ ಹೆಸರು ಸುಬ್ಬುರಾವ್. ಸದ್ಯಕ್ಕೆ ಈ ಹೆಸರು ನಿನ್ನ ಡ್ಯಾಡಿಯಾಗಿ ಬದಲಾಗ್ತಾ ಇರೋದ್ರಿಂದ ಇವನ ಹೆಸರನ್ನ ರಾಜ್ ಜಯಚಂದ್ರ ಅಂತ ಬದಲಾಯಿಸ್ತಾ ಇದ್ದೀನಿ. ರಾಜ ಜಯಚಂದ್ರ ಹೆಸರು ತುಂಬಾ ಚೆನ್ನಾಗಿದೆ ಸರ್. ಇವಳ ಹೆಸರು ನಾಗಮ್ಮ. ಇವಳು ನಿಮ್ಮ ಮಮ್ಮಿಯಾಗಿ ಬದಲಾಗ್ತಾ ಇರೋದ್ರಿಂದ ಇವಳ ಹೆಸರನ್ನ ಮಣಿಮಾಲಾ ಅಂತ ಬದಲಾಯಿಸ್ತಾ ಇದ್ದೀನಿ. ನನ್ನ ಹೆಸರು ಕೂಡ ತುಂಬಾ ಚೆನ್ನಾಗಿದೆ ಸರ್. ಹೇಗಿದ್ದಾರೆ ನಿಮ್ ಮಮ್ಮಿ ಡ್ಯಾಡಿ? ನನ್ನಷ್ಟು ಗ್ಲಾಮರ್ ಇಲ್ಲ ಅಂದ್ರು ಓಕೆ ಸರ್, ಆದ್ರೆ ಗೆಟಪ್ ಸ್ವಲ್ಪ ಮಿಡಲ್ ಕ್ಲಾಸ್ ಅವ್ರ ತರ ಇದೆ. ಡೋಂಟ್ ವರಿ, ಹೆಣ್ಣೋಡೋ ಟೈಮ್ಗೆ ರಿಚ್ ಗೆಟಪ್ ಅಲ್ಲಿ ಬರ್ತಾರೆ. ಹಾಗಾದ್ರೆ ಓಕೆ ಸರ್. ಸರ್, ಮತ್ತೆ ಹೆಣ್ಣೋಡಕ್ ಎಲ್ಲ ಅರೇಂಜ್ ಮಾಡ್ತಿದ್ದೀರಾ? ಇಲ್ಲೇ ಹತ್ರದಲ್ಲಿ ನನ್ನ ಫ್ರೆಂಡ್ ಶ್ರೀಕಾಂತ್ ಗೆಸ್ಟ್ ಹೌಸ್ ಇದೆ, ಅಲ್ಲೇ ಹೆಣ್ಣೋಡೋ ಫಂಕ್ಷನ್ ಮಾಡ್ತೀನಿ. ಓಕೆ ಸರ್. ಸುಂದರ್ ಸರ್, ಇವ್ರು 3 ಜನನು ಗೆಸ್ಟ್ ಹೌಸ್ ಕರ್ಕೊಂಡು ಹೋಗಿ ಹೆಣ್ಣೋಡೋ ಪ್ರೋಗ್ರಾಮ್ಗೆ ರೆಡಿ. ಓಕೆ ಸರ್, ಬನ್ನಿಮ್ಮ ಬನ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಬೆಳ್ಳಗಿರೋ ಸೊಸೆ ಬರ್ತಾಳೆ ಅಂತ ತುಂಬಾ ಹಾರಾಡ್ತಾ ಇರೋ ಆನಂದ ಗಜಪತಿ ವರ್ಮನ್ ಫ್ಯಾಮಿಲಿಗೆ ಬರೋ ಸೊಸೆ ಮುಖನ ನೋಡಿ ಬಿಳುಪನ್ನ ಕಳ್ಕೊಂಡು ಮುಖ ಕಪ್ಪಿಡೋ ಟೈಮ್ ಹತ್ರ ಬಂದಿದೆ. ಅಖಿಲ್, ಅಖಿಲ್. ಅಖಿಲ್. ಏನ್ ಮಮ್ಮಿ? ಏನಪ್ಪ ಅಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ಯಾ? ಯಾವ್ದ್ರ ಬಗ್ಗೆ ಅಷ್ಟೊಂದು ಯೋಚಿಸ್ತಿದ್ಯಾ? ಯಾಕಿಷ್ಟು ಡಲ್ ಆಗಿದ್ಯಾ? ನಿನ್ ಮದ್ವೆ ಪ್ರಸ್ತಾಪ ಆದಾಗ್ಲೂ ನೀನು ಡಲ್ ಆಗಿರೋದನ್ನ ಗಮನಿಸ್ದೆ.
ಹೆಣ್ಣೋಡಕ್ ಹೋಗ್ತಾ ಇದೀವಿ ಅನ್ನೋ ಎಕ್ಸೈಟ್ಮೆಂಟ್ ಆಗ್ಲಿ, ಈ ಮನೆಗ್ ಹೊಸ ಸೊಸೆ ಬರ್ತಾಳೆ ಅನ್ನೋ ಸಂತೋಷ ಆಗ್ಲಿ ನಿನ್ ಮುಖದಲ್ಲಿ ಕಾಣಿಸ್ತಿಲ್ಲ. ಈ ಹೆಣ್ಣು ನೋಡೋದು, ಮದ್ವೆ ನಿಂಗಿಷ್ಟ ಇಲ್ವಾಪ? ಹಾಗೇನಿಲ್ಲ ಮಮ್ಮಿ, ಹಾಗೇನಿಲ್ಲ. ಮತ್ತೆ ಯಾಕಪ್ಪ ಅಖಿಲ್, ಮದ್ವೆ ಪ್ರಸ್ತಾಪ ಬಂದಾಗ್ಲೆಲ್ಲ ಹೀಗ್ ಬೇಜಾರಲ್ಲಿರ್ತೀಯ? ಅದೇ ಮಮ್ಮಿ, ನನ್ನ ಫೋಬಿಯಾ ವಿಷಯ ನಿನಗೆ ಗೊತ್ತಲ್ವಾ? ಕತ್ಲು ಅಂದರೆ ನಾನು ಹೆದರ್ಕೋತೀನಿ ಅಂತ ನಿಂಗೆ ಗೊತ್ತಲ್ವಾ ಮಮ್ಮಿ? ನಾನು ಭಯ ಪಟ್ಟಿರೋ ಪ್ರತಿ ಸಲ ನೀ ನನ್ನ ಎಳೆ ಮಗುನ ನೋಡ್ಕೊಳ್ಳೋ ಥರ ನೋಡ್ಕೋತೀಯಲ್ವಾ ಮಮ್ಮಿ? ನಾಳೆ ನನ್ನ ಮದುವೆ ಆಗೋ ಹೆಂಡತಿ ನಿಂಥರ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತಾಳ ಇಲ್ವಾ ಅಂತ ನನ್ನ ಭಯ ಮಮ್ಮಿ. ಗಂಡನ್ನ ಹೀಗೆ ಹೆದರ್ಕೊಳ್ಳೋ ಎಳೆ ಮಗು ಥರ ಯಾವ ಹುಡುಗಿನೂ ಕಲ್ಪನೆ ಮಾಡ್ಕೊಂಡ್ರಲ್ಲ ಮಮ್ಮಿ. ಅಯ್ಯೋ, ಇದಾ ನಿನ್ನ ಅನುಮಾನ? ಈ ಥರ ಯೋಚನೆಗಳು ನಿನ್ನಲ್ಲಿ ಬೇಡ ಅಖಿಲ್. ಆ ದೇವರ ದಯೆಯಿಂದ ನಿನ್ ಹೆಂಡತಿಯಾಗಿ ಬರೋ ಹುಡುಗಿ ಖಂಡಿತವಾಗ್ಲೂ ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ಪುಟ್ಟ ಮಗು ಥರ ನಿನ್ನ ನಾನು ಹೇಗ್ ನೋಡ್ಕೊಂಡಿದ್ದೀನೋ ಅದಕ್ಕಿಂತ ಚೆನ್ನಾಗಿ ನಿನ್ನ ಆ ಹುಡುಗಿ ನೋಡ್ಕೋತಾಳೆ ಕಣೋ. ಅಖಿಲ್, ನಿಂಗೊಂದು ವಿಷಯ ಹೇಳ. ಗಂಡ ಹೆಂಡತಿ ಕೇವಲ ಗಂಡ ಹೆಂಡತಿ ಮಾತ್ರ ಅಲ್ಲ, ಆ ಹೆಂಡತಿಲಿ ಅಮ್ಮನ ಮನ್ಸು ಇರುತ್ತೆ, ಆ ಗಂಡನಲ್ಲಿ ಪುಟ್ಟ ಮಗು ಮನ್ಸು ಇರುತ್ತೆ. ತಪ್ಪು ಮಾಡಿದ್ರೆ ಕ್ಷಮಿಸುತ್ತೆ, ನೋವು ಕೊಟ್ರೆ ಸಹಿಸ್ಕೊಳುತ್ತೆ. ಇನ್ನು ಅವಳಲ್ಲಿ ಕೊನೆ ಉಸಿರಿರೋವರೆಗೂ ತನ್ನ ಗಂಡನ್ನ ಕಣ್ರೆಪ್ಪೆ ಥರ ನೋಡ್ಕೋತಾಳೆ.